ಜರ್ನಿ ಹೆಂಗೆ ಶುರು ಆಯಿತು? ಜರ್ನಿ ಒಳಗೆ ನೀವು ಎಂಟ್ರಿ ಕೊಟ್ಟಾಗ ಹೇಗಿತ್ತು? ಈಗ ಯಾವ ಥರ ಇದೆ ಖುಷಿ ಅಂತ ಹೇಳಿ. ನನಗೆ ಫಸ್ಟ್ ಡೇ ಎಷ್ಟು ಖುಷಿ ಇತ್ತಲ್ಲ, ಇವತ್ತಿಗೆ ಕೂಡ ನಾವು ಅಷ್ಟೇ ಕಂಫರ್ಟಿಂದ ಅಷ್ಟೇ ಖುಷಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಾನು ಆ್ಯಕ್ಚುಲಿ ಅಜಯ್ ಸರ್ನ ಫಸ್ಟಿಗೆ ಮೀಟ್ ಆಗಿರಲಿಲ್ಲ, ನಾವು ಮುಹೂರ್ತಕ್ಕೇ ಮೀಟ್ ಆಗಿತ್ತು. ನಾನು ಬರೀ ಪ್ರೊಡ್ಯೂಸರು ಆ್ಯಂಡ್ ದೆನ್ ಡೈರೆಕ್ಟ್ರಿಗೆ ಮಾತ್ರ ಮೀಟ್ ಆಗಿದ್ದೆ. ಆ್ಯಂಡ್ ಫಸ್ಟ್ ಥಿಂಗ್ that should attract an artist is the story. ಆ್ಯಂಡ್ ಸ್ಟೋರಿ ಕೇಳಿದ ತಕ್ಷಣ ಐ ವಾಸ್ ಲೈಕ್, ಈ ಕಥೆ ನಾನೇ ಮಾಡಬೇಕು, ಇವ್ರು ಮತ್ತು ಬೇರೆಯವ್ರಿಗೆ ಹೋಗಬಾರ್ದು ಅನ್ನೋ ಫೀಲಿಂಗಲ್ಲೇ ಇದ್ದೆ ನಾನು. ಆ್ಯಂಡ್ ಥ್ಯಾಂಕ್ಫುಲಿ ಎಲ್ಲದೂ ವರ್ಕೌಟ್ ಆಯಿತು ಆ್ಯಂಡ್ ಎವ್ರಿಥಿಂಗ್ ಕೇಮ್ ಟುಗೆದರ್. ಅವರಿಗೂ ದೇ ಗಾಟ್ ದಟ್ ಕಾನ್ಫಿಡೆನ್ಸ್. ಅವರಿಗೂ ಆ್ಯಸ್ ಫಿಲ್ಮ್ ಮೇಕರ್ಸ್ ಒಂದು ಡೈರೆಕ್ಟ್ರಿಗೆ ಕಾನ್ಫಿಡೆನ್ಸ್ ಬರಬೇಕು, ಇಲ್ಲ ಇವರು ಈ ಕ್ಯಾರೆಕ್ಟ್ರನ್ನ ಪೋರ್ಟ್ರೇ ಮಾಡ್ಬೋದು ಅಂತ. ಆ್ಯಂಡ್ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಕೂಡ, ಇಲ್ಲ ನಾನು ಈ ಕಥೆನ ತೊಗೊಂಡ್ರೆ ನಾನು ಇದನ್ನು ಕಾನ್ಫಿಡೆಂಟಾಗಿ ಪೋರ್ಟ್ರೇ ಮಾಡ್ತೀನಿ ಸ್ಕ್ರೀನ್ ಮೇಲೆ, ಆ್ಯಂಡ್ ಜನರಿಗೆ ಇದನ್ನು ಕನ್ವೆ ಮಾಡುವಂಥ ಐ ಗೆಸ್ ಎಬಿಲಿಟಿ ನನ್ನಲ್ಲಿದೆ ಈ ಕ್ಯಾರೆಕ್ಟ್ರಿಗೆ ಅಂತ ಅನ್ನಿಸ್ಬೇಕು ನನಗೆ. ಆ್ಯಂಡ್ ಅದೆಲ್ಲ ಆಯಿತು. ಆ್ಯಂಡ್ ದ್ಯಾಟ್ ಈಸ್ ಹೌ ಪಾರ್ಟ್ನರ್ ಹ್ಯಾಪನ್ಡ್. ಆ್ಯಂಡ್ ಎಲ್ಲನೂ ಕೂಡ್ಕೊಂಬಂತು ಈ ಸಿನಿಮಾಗೆ. ನಾವು ತುಂಬಾ ಒಂದು ಏನು ಹೇಳಿ, ಇದು ಜನರಿಗೆ ಇಷ್ಟ ಆಗೋ ರೀತಿಯಲ್ಲೇ ಮಾಡಬೇಕು ಅಂತಲೇ ಮಾಡಿದ್ದೀವಿ. ಒಂದು ಮ್ಯೂಸಿಕ್ ಅಂತ ಬಂದರೆ, ಕಾಸ್ಟ್ಯೂಮ್ ಅಂತ ಬಂದರೆ, ಒಂದು ಪೇರಿಂಗ್ ಅಂತ ಬಂದರೆ, ಎಲ್ಲನೂ ಒಂದು ಸಿಂಗರ್ ಚೂಸ್ ಮಾಡುವಾಗ ಕೂಡ, ಈಗ ಕುನಾಲ್ ಗಾಂಜಾವಾಲ ಹಾಡಿದ ಮೋರಾ ಸಾಂಗು ಆ್ಯಂಡ್ ಅಜಯ್ ಸರ್ದು ಮತ್ತು ಕುನಾಲ್ ಸರ್ ಇದು ಕಾಂಬಿನೇಷನ್ ಒಂದು ಹಿಟ್ ಕಾಂಬಿನೇಷನ್. ಈಗ ಕೂಡ ಕುನಾಲ್ ಸರ್ ಐ ಗೆಸ್ ಕಾನ್ಸರ್ಟ್ಸಿಗೆಲ್ಲ ಹೋದಾಗ ಖುಷಿಯಾಗಿದೆ ಹಾಡಿಂದನೇ ಶುರು ಮಾಡ್ತಾರಂತೆ ಅವರು. ಇನ್ಫ್ಯಾಕ್ಟ್ ಅದನ್ನೇ ಹೇಳ್ತಾ ಇದ್ರು. ಆ್ಯಂಡ್ ನಾವು ಹೀ ಈಸ್ ಗೋಯಿಂಗ್ ಟು ಇನ್ಕ್ಲೂಡ್ ಅಮೋರಾ. ಅದನ್ನು ಕೇಳಿನೇ ಖುಷಿ ಆಗುತ್ತೆ. ಆ್ಯಂಡ್ ಆ್ಯಸ್ ಸಚ್ ಎನ್ ಅಮೇಝಿಂಗ್ ಸಿಂಗರ್ ಕುನಾಲ್ ಸರ್, ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಅಷ್ಟೊಂದು ಹಾಡ್ದಂಥವ್ರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಅವರು ತುಂಬ ಒಳ್ಳೆ ಮಾತಾಡಿದ್ದಾರೆ ಈ ಸಾಂಗ್ ಬಗ್ಗೆ. ಆ್ಯಂಡ್ ಹೀ ಹ್ಯಾಸ್ ಲೈಕ್ಡ್, ಅವ್ರಿಗೆ ಖುಷಿಯಾಗಿದೆ. ಎಷ್ಟು ಹಿಟ್ ಕೊಟ್ಟಿದೆ ಅಲ್ಲ, ಅಮೋರಾ ಕೂಡ ಅಷ್ಟೇನೆ ಅವರು ಖುಷಿಯಾಗಿ ಈಗ ಹೀ ಈಸ್ ವೆರಿ ಹ್ಯಾಪಿ. ಸೊ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಡೈರೆಕ್ಟರ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ, ಡೈರೆಕ್ಟರ್ ಸರ್ ಹೀಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ತುಂಬಾ ಏನು ಹೇಳಿ, ಈಗ ಹೀರೋಯಿನ್ ಹತ್ರ ಏನಕ್ಕೆ ಕೇಳಬೇಕು, ಅಥವಾ ಹೀರೋಯಿನ್ ಅಂತಲೇ ಅಲ್ಲ, ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದಷ್ಟೇನೆ, ಅವ್ರದ್ದು ನಾನೇನು ಕೇಳಬೇಕು, ನಾನು ಡೈರೆಕ್ಟ್ರು, ಹಾಗೆಲ್ಲ ಇಲ್ಲ ಅವರಿಗೆ. ಹೀ ಈಸ್ ವೆರಿ ಓಪನ್ ಮೈಂಡೆಡ್. ಅಂದರೆ ಕೂತು ಡಿಸ್ಕಷನಲ್ಲಿ ಕೂತಾಗ ದ್ಯಾಟ್ ಈಸ್ ವಿಸಿಬಲ್. ಇಲ್ಲ ನೀವು ಹೇಳಿ, ಹೀ ಈಸ್ ಓಪನ್ ಟು ಸಜೆಷನ್ಸ್, ಹೀ ಈಸ್ ಓಪನ್ ಟು ಮೇಕ್ ಚೇಂಜಸ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಮೈಂಡ್ಗಳು ಕೂತು ಕೆಲಸ ಮಾಡಿದಾಗ ಐ ಗೆಸ್ ಅದು ಪಾರ್ಟ್ನರ್ ಆಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ಕೊಡೋಕ್ಕೆ ಸಾಧ್ಯ ಆಗೋದು ಅಂತಂದರೆ ಒಂದು ಯುನಿಟಿಯಲ್ಲಿ ಕೆಲಸ ಮಾಡಬೇಕು ಎಲ್ಲರೂ. ಐ ಗೆಸ್ ಅದು ಪಾರ್ಟ್ನರಲ್ಲಿ ಆಗಿದೆ. ಆ್ಯಂಡ್ ಡೈರೆಕ್ಟರ್ ಈಸ್ ಲೈಕ್ ದ್ಯಾಟ್. ಆ್ಯಂಡ್ ಐ ಗೆಸ್ ಹೀ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪಾರ್ಟ್ನರ್ ಟು ಬಿ ಪಾರ್ಟ್ನರ್ ಟುಡೇ. ಏನಕ್ಕೆ ಅಂತಂದರೆ ಒಂದು ಡೈರೆಕ್ಟರ್ ಈಸ್ ಲೈಕ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಅವರು ನಮ್ಮ ಟೀಮನ್ನು ಹೇಗೆ ಹಿಡಿದಿಟ್ಕೊಳ್ತಾರಲ್ಲ, ಹಾಗೆ ಟೀಮಲ್ಲಿ ಎಲ್ಲರೂ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಹೀ ಈಸ್ ಬೀನ್ ಫ್ಯಾಂಟಾಸ್ಟಿಕ್. ದಟ್ ಈಸ್ ಅಬೌಟ್ ಆರ್ ಡೈರೆಕ್ಟರ್ ಶಿವ್ ತೇಜಸ್ ಸರ್. ಆ್ಯಂಡ್ ಹರೀಶ್ ಸರು ಒಂದು ಸಿನಿಮಾಗೆ, ಈ ಸಿನಿಮಾ ಪ್ರಾಡಕ್ಟ್ ನಿಮಗೇನು ಸ್ಕ್ರೀನ್ ಮೇಲೆ ಈ ರಿಚ್ನೆಸ್ ಕಾಣಿಸ್ತಿದೆ, ಅಥವಾ ಏನೆಲ್ಲ ವರ್ಕೌಟ್ ಆಗಿದೆ ಅಲ್ಲ ಸಿನಿಮಾಗೆ, ಅಫ್ಕೋರ್ಸ್ ಇಟ್ ಈಸ್ ಬಿಕಾಸ್ ಆಫ್ ಹರೀಶ್ ಸರ್. ಅಫ್ಕೋರ್ಸ್ ಅಂದರೆ ಏನು ಹೇಳಿ, ಒಂದು ಸಿನಿಮಾಗೆ ಏನೇನು ಬೇಕಲ್ಲ ಫಸ್ಟ್ ಡೇಯಿಂದ ಇವತ್ತಿನ ತನಕ ಏನಕ್ಕೂ ಕಮ್ಮಿ ಮಾಡಿಲ್ಲ. ಆ್ಯಂಡ್ ಅದು ಐ ಗೆಸ್ ಅಮೋರಾದಲ್ಲಿ ಕೂಡ ಕಾಣಿಸ್ತಾ ಇದೆ. ನಾನು ಹೇಳ್ದಂಗೆ ಸಿನಿಮಾ ಇನ್ನೂ ರಿಚ್ ಆಗಿದೆ. ನಾನು ಇನ್ಫ್ಯಾಕ್ಟ್ ಐ ಗೆಸ್ ಮೋಸ್ಟ್ ಕಾಸ್ಟ್ಯೂಮ್ಸ್ ಹಾಕಿದ ಸಿನಿಮಾ ಇದೆ ಅಂತ ಅನಿಸುತ್ತೆ. ನಾನು ಪ್ರೇಮಂ ಪೂಜ್ಯಮಲ್ಲಿ ಆಲ್ಮೋಸ್ಟ್ 92, ನಾನು ಕೌಂಟ್ ಮಾಡಿದ್ದೆ, 92 ಕಾಸ್ಟ್ಯೂಮ್ಸ್ ಹಾಕಿದ್ದೆ. ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರು ಲಕ್ಷ್ಮೀ ಕೃಷ್ಣ ಡಿಸೈನರು, ಅವರಿಗೆ ಪ್ರತಿ ಸತಿ ಕಾಲ್ ಮಾಡಿ 5-6 ಕಾಸ್ಟ್ಯೂಮ್ಸ್ ಅಲ್ಲ, ಒಂದು 25 ಕಾಸ್ಟ್ಯೂಮ್ ಬೇಕು, 30 ಕಾಸ್ಟ್ಯೂಮ್ಸ್ ಬೇಕು ಅಂತ ಮಾತಾಡ್ತಿದ್ರು. ಐ ಗೆಸ್ ನನ್ನ ಕರಿಯರ್ ಇಲ್ಲಿ ತನಕದ ಮೋಸ್ಟ್ ಕಾಸ್ಟ್ಯೂಮ್ಸ್ ನಾನು ಇದೇ ಸಿನಿಮಾದಲ್ಲಿ ಹಾಕಿರೋದು.